ಹಾಯ್ ಹಲೋ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಮ FA3ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಹಸಿರು ಅನ್ನೋವಂಥ ಪೋಯಮ್ ಇದೆ ಅಲ್ವಾ, ಹಸುರು ಅಂತ ಹೇಳಿ ಕುವೆಂಪು ಅವರು ಬರೆದಂಥ ಇದ್ರದ್ದು ಕ್ವಿಕ್ ಸಮರಿನ ಹೇಳ್ತಾ ಇದ್ದೀನಿ. ತುಂಬ ಏನು ಜಾಸ್ತಿ ಹೇಳಲ್ಲ, ನಾನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಏನಪ್ಪ ಕ್ವಿಕ್ಕಾಗಿ ಏನು ಹೇಳ್ತಾರೆ ಮ್ಯಾಮು ಅಂತ ಹೇಳಿದರೆ, ಇಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇಲ್ಲಿ ನಾನು ನವರಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಅಂತ ಹೇಳಿ ಬರುತ್ತೆ. ಅಂದರೆ ಇಲ್ಲಿ ನವರಾತ್ರಿ ಅಂತ ಹೇಳಿದ್ರೆ 9 ರಾತ್ರಿಗಳಿರುವಂಥದ್ದು. ಯಾವಾಗಪ್ಪ ಅಂತ ಹೇಳಿದ್ರೆ, ನಾವು ನಿಮಗೆ ಗೊತ್ತಿದೆ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ದಸರಾ ಬರುತ್ತಲ್ಲ, ಅದಕ್ಕೆ ನವರಾತ್ರಿ ಅಂತ ಹೇಳ್ತೀವಿ. ಅದಕ್ಕೆ ಆ ಟೈಮಲ್ಲಿ ನವಧಾತ್ರಿ ಅಂದರೆ ತುಂಬ ಹೊಸದಾಗಿ ಕಾಣ್ತಾ ಇರುತ್ತೆ. ಧಾತ್ರಿ ಅಂದರೆ ಭೂಮಿ, ಹೊಸದಾಗಿ, ನವ ಅಂದರೆ ಹೊಸದಾಗಿ ಭೂಮಿ ಕಾಣ್ತಾ ಇದೆ. ಶ್ಯಾಮಲ ಅಂತ ಹೇಳಿದರೆ ಕಪ್ಪು ನೀಲಿ ಬಣ್ಣದ, ಏನು ವನದಿ ಅಂತ ಹೇಳಿದರೆ ಸಮುದ್ರ ಎಲ್ಲ ಕಪ್ಪು ನೀಲಿ ಬಣ್ಣದಿಂದ ಕಾಣ್ತಾ ಇದೆ. ಇಲ್ಲಿ ಇದನ್ನೆಲ್ಲ ನೋಡಿ ಹಸುರಾದುದು, ಅಲ್ಲಿ ಹಸಿರಾಗಿದೆ, ಏನು ಕವಿಯಾತ್ಮ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ರಸಪಾನ ಸ್ಥಾನದಲ್ಲಿ ಅಂತ ಹೇಳಿದ್ರೆ, ರಸಪಾನ ಅಂದರೆ ಆ ಹಸಿರನ್ನೆಲ್ಲ ಕಣ್ಣಿಂದ ಕುಡ್ದಿದ್ದಾರೆ, ಕಣ್ಣಿಂದ ಪಾನವನ್ನ ಮಾಡಿದ್ದಾರೆ, ರಸವನ್ನ ಕುಡ್ದಿದ್ದಾರೆ, ಅದು ಸ್ನಾನ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಕ್ವಿಕ್ಕಾಗಿ ಇದರ ಒಂದು ಅರ್ಥವನ್ನು ಹೇಳ್ತೀನಿ ನೋಡಿ. ಅಶ್ವಯುಜ ಮಾಸ ಅಥವಾ ಆಶ್ವೀಜ ಮಾಸದ ನವರಾತ್ರಿಯ ದಿನದಲ್ಲಿ ಹೊಸ ಭೂಮಿಯ ಹಾಗೆ ಕಾಣುವ ನೀಲವರ್ಣದ, ನೀಲ ಅಂತಂದರೆ ಇಲ್ಲಿ ಕಪ್ಪು ನೀಲಿ ಬಣ್ಣ, ಶ್ಯಾಮಲ ಬಣ್ಣ ಅಂದರೆ ಹಸುರಿನ ಸಮುದ್ರದಲ್ಲಿ ಕವಿಯ ಆತ್ಮವು ಕೂಡ ಹಸುರಾಗಿ ಕಾಣ್ತಾ ಇದೆ. ರಸಪಾನ ಸ್ಥಾನದಲ್ಲಿ ಅಂತ ಹೇಳಿದರೆ ಸ್ನಾನ, ಇದು ಸ್ನಾನದಲ್ಲಿ, ಸ್ಥಾನ ಅಲ್ಲ, ಸ್ನಾನದಲ್ಲಿ ಮಿಂದು ಹೋಗಿದೆ ಅಂತ ಹೇಳಿ ಹೇಳ್ಬೋದು ಮಕ್ಕಳೇ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ. ಹಸುರಾಗಸ ಹಸುರ ಮುಗಿಲು ಹಸುರ್ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆ ಬಿಸಿಲು. ಇಲ್ಲಿ ಎಲ್ಲ ಹಸಿರಾಗಿ ಕಾಣಿಸ್ತಾ ಇದೆ ಕವಿಗೆ. ಏನೇನು ಹಸಿರಾಗಿ ಕಾಣಿಸ್ತಾ ಇದೆ ಅಂದರೆ, ಆಗಸ ಹಸಿರಾಗಿದೆ, ಮುಗಿಲು ಹಸಿರಾಗಿದೆ, ಆಗಸ ಅಂದ್ರೂ ಒಂದೇ, ಮುಗಿಲು ಅಂದ್ರೂ ಒಂದೇ, ಅದು ಎರಡು ಹಸುರಾಗಿ ಕಾಣಿಸ್ತಾ ಇದೆ. ಗದ್ದೆಯ ಬಯಲೆಲ್ಲ ಹಸಿರಾಗಿದೆ. ಮತ್ತು ಹಸುರಿನ ಮಲೆ ಅಂದರೆ ಬೆಟ್ಟಗಳೆಲ್ಲ ಹಸಿರಾಗಿ ಕಾಣಿಸ್ತದೆ. ಯಾಕಂದರೆ ಆ ಬೆಟ್ಟಗಳ ಮೇಲೆಲ್ಲ ಎಲೆಗಳು, ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತಲ್ಲ, ಅದಕ್ಕೋಸ್ಕರ. ಹಸಿರು ಕಣಿವೆ ಅಂದರೆ ಕಣಿವೆ ಇರುತ್ತಲ್ಲ, ವ್ಯಾಲಿ ಅಂತ ಹೇಳ್ತೀವಲ್ಲ, ಅದು ಕೂಡ ಹಸಿರಾಗಿ ಕಾಣಿಸ್ತಾ ಇದೆ. ಎಲ್ಲದರ ಜೊತೆಗೆ ಸಂಜೆ ಬಿಸಿಲು ಬೀಳ್ತಾ ಇದೆಯಲ್ಲ, ಆ ಹಸಿರಿನ ರಿಫ್ಲೆಕ್ಷನ್ನಿಂದ ಆ ಬೆಳಕಿನಲ್ಲಿ ಕೂಡ ಹಸಿರು ಕಾಣಿಸ್ತಾ ಇದೆ. ಬೆಳಕಿಗೆ ನಿಮ್ಗೆ ಗೊತ್ತಿರಬೇಕು, ಯಾವ ಬಣ್ಣದ ರಿಫ್ಲೆಕ್ಷನ್ ಬೀಳುತ್ತೆ ಅದೇ ಬಣ್ಣ ಕಾಣುತ್ತಲ್ಲ, ಹಾಗೆ ಹಸುರಿನ ರಿಫ್ಲೆಕ್ಷನ್ ಬೀಳೋದ್ರಿಂದ ಅಲ್ಲಿ ಬಿಸಿಲು ಕೂಡ ಹಸಿರಾಗಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನೇನು ಕಾಣಿಸ್ತಾ ಇದೆ? ಹಸುರಿನ ಆಗಸ ಕಾಣಿಸ್ತಾ ಇದೆ, ಹಸುರಿನ ಆಕಾಶ, ಮುಗಿಲು, ಹಚ್ಚ ಹಸುರಿನ ಗದ್ದೆ, ಹಚ್ಚ ಹಸುರು ಇನ್ನ ಗದ್ದೆ ಇದೆ. ಆಮೇಲೆ ಹಸುರಿನಿಂದ ಕಂಗೊಳಿಸುವ ಬೆಟ್ಟಗಳು, ಮಲೆ ಅಂತಂದರೆ ಬೆಟ್ಟ ಅಂತ ಹೇಳಿ, ಹಸಿರಾಗಿರುವ ಕಣಿವೆಗಳು, ಸಂಜೆಯ ಬಿಸಿಲು ಕೂಡ ಹಸಿರಾಗಿ ಕಂಗೊಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಕವಿ ಕುವೆಂಪು ಅವರು. ಯಾಕಂದರೆ ಅವರು ಮಲೆನಾಡಿನಲ್ಲಿ ಬೆಳೆದಂಥ ಕವಿ, ಮಲೆನಾಡಿನ ಕವಿ, ಅವರನ್ನ ಪ್ರಕೃತಿಯ ಕವಿ ಅಂತೆಲ್ಲ ಕೂಡ ನಾವು ಹೇಳ್ತೀವಿ. ಅಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲ್ಲಿ ಬನದಂಚಿನಲ್ಲಿ ಬೆತ್ತಡಿಕೆಯ ತೋಟ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಶಾಲಿವನ ಅಂದರೆ ಭತ್ತದ ಗದ್ದೆ. ಈ ಭತ್ತದ ಗದ್ದೆ ಎಲ್ಲ ಗಿಳಿ ಹಸಿರು ಬಣ್ಣದಿಂದ, ಅಂದರೆ ತುಂಬ ಅಚ್ಚ ಹಸಿರಲ್ಲ, ಗಿಳಿ ಹಸಿರು ಬಣ್ಣದಿಂದ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಬನದ ಅಂಚಿನಲ್ಲಿ ಇರುವಂಥ ಈ ಅಡಿಕೆ ತೋಟ ಇದೆಯಲ್ಲ, ಅದರ ತುದಿ ಅಂದರೆ ಅಡಿಕೆ ಕೂಡ ಆವಾಗ ಚಿಕ್ಕದಾಗಿ ಆಗ್ತಾ ಇರುತ್ತಲ್ಲ, ಅದು ಕೂಡ ಹಸಿರಾಗಿದೆ. ಯಾಕಂದರೆ ಅದು ಇನ್ನೂ ಬಲ್ತಿಲ್ಲ, ಬಲ್ತ ಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹಸಿರಾಗಿದೆ. ಆ ಕೊನವೆತ್ತಡಿಕೆಯ ತೋಟ ಅಂದರೆ ಹಸಿರಿನ ಅಡಿಕೆಯ ತೋಟ ಕೂಡ ಹಸಿರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಅಶ್ವಯುಜ ಮಾಸದ ಆ ದಿನದ ಭತ್ತದ ಗದ್ದೆಗಳು ಮತ್ತು ಗಿಳಿಯ ಬಣ್ಣದಂತೆ ನೋಟಕ್ಕೆ ಕಾಣುತ್ತಿವೆ ಅಂತ ಹೇಳ್ತಾ ಇದ್ದಾರೆ. ಅದರ ಪಕ್ಕದ ಕಾಡಿನಲ್ಲಿ ತುದಿಯಲ್ಲಿ ಕೊನೆಯನ್ನು ಹೊಂದಿದಂಥ, ಅಂದರೆ ಅಡಿಕೆ ಗೊನೆ ಇರುತ್ತಲ್ಲ, ನೀವು ನೋಡಿದಿರಲ್ಲ, ಅಡಿಕೆ ಹಿಂಗೆ ಗೊನೆ ಎಲ್ಲ ಆಗುತ್ತಲ್ಲ, ಆ ಅಡಿಕೆ ತೋಟ ಕೂಡ ಹಸಿರಾಗಿ ಕಾಣಿಸ್ತಾ. ಯಾಕಂದರೆ ಹಸಿರು ಆಬ್ವಿಯಸ್ಲಿ ಆ ಅಡಿಕೆ ಕೂಡ ಚಿಕ್ಕದಾಗಿರುತ್ತೆ, ಅದು ಹಸಿರಾಗೇ ಇರುತ್ತೆ. ಮತ್ತು ಆ ಅಡಿಕೆಯ ಎಲೆಗಳೆಲ್ಲ, ಅಡಿಕೆ ಗಿಡದ ಎಲೆಗಳೆಲ್ಲ ಹಸಿರಾಗಿ ಕಾಣಿಸ್ತಾ ಇದೆ, ಅದಕ್ಕೆ ಅಲ್ಲೂ ಕೂಡ ಹಸಿರು ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ಅದ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಕಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನ ಕಾಣೆ. ಅಂದರೆ ಹುಲ್ಲಿನ ಮಕಮಲ್ಲಿನ ಹಾಸಿದಂತೆ ಕಾಣಿಸ್ತಾ ಇದೆ. ಅಂದರೆ ಎಲ್ಲ ಕಡೆ ಅಲ್ಲಿ
ಮೆತ್ತನೆಯ ಹಾಸಿಗೆಯನ್ನು ಹಾಸಿದಂತೆ, ಮೆತ್ತನೆಯ ಹಸಿರಿನ ಹಾಸಿಗೆಯನ್ನು ಹಾಸಿದಂತೆ ಕಾಣಿಸ್ತಾ ಇದೆ. ಪಸರಿಸೆ ಅಂದರೆ ಎಲ್ಲ ಕಡೆ ಹರಡಿದೆ. ತಿರೆ ಅಂದರೆ ಭೂಮಿ, ಭೂಮಿ ಮೈಯೆಲ್ಲ ಏನಾಗಿದೆ, ಹಸಿರಿನಿಂದ ಮುಚ್ಚೋಗಿದೆ, ಬೇರೆ ಬಣ್ಣನೇ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದೋ ನಯವಾದ ಬಟ್ಟೆಯಂತಿರುವ, ನಯವಾದ ಅಂದರೆ ತುಂಬ ಸಾಫ್ಟ್ ಆಗಿರುವಂಥ ಬಟ್ಟೆ ಅಂತಿರುವ ಇಲ್ಲಿ ಹುಲ್ಲಿನ ಹಾಸು ಇದೆ. ಅದು ಹೆಂಗೆ ಮಕಮಲ್ಲಿನ ಹಾಸು ಇದ್ದಂಗೆ ಕಾಣಿಸ್ತಾ ಇದೆ. ಎಲ್ಲ ಕಡೆಯೂ ಜಮಖಾನೆ ಹಾಸಿದಂಗೆ, ಭೂಮಿ ಮೇಲೆಲ್ಲ ಹಸಿರಿನ ಜಮಖಾನೆ ಹಾಸಿದಂಗಿದೆ. ಮತ್ತು ಎಲ್ಲ ಭೂಮಿಯನ್ನು ಪೂರ್ತಿ ಮುಚ್ಚಿದೆ. ಈ ಹಸಿರನ್ನು ಬಿಟ್ಟು ಬೇರೆ ಬಣ್ಣನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆಲ್ಲ ಮುಗಿಲಿಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ, ಹೊಸ ಹೂವಿನ ಕಂಪು ಹಸಿರು, ಹೊಸದಾಗಿ ಹೂ ಬಿಡ್ತಾ ಇದೆ. ಆ ಹೂವಿನ ಕಂಪು ಕೂಡ ಏನಾಗ್ತಾ ಇದೆ, ಹಸಿರಾಗ್ತಾ ಇದೆ. ಆವಾಗ ಇಂದ್ರಿಯಗಳಿಗೆ ಆ ಹಸಿರು ಅಂತ ಅನ್ನೋದು, ಕಂಪು ಅನ್ನೋದು ಮೂಗಿಗೆ ಬರುತ್ತೆ, ನಮ್ಮ ಪಂಚೇಂದ್ರಿಯಗಳಲ್ಲಿ ಒಂದು. ಆಮೇಲೆ ತಂಪು, ಎಲ್ಲರೂ ಅಂತ ಹೇಳಿದ್ರೆ ತಂಗಾಳಿ, ತಂಗಾಳಿ ಕೂಡ ತಂಪಾದ ಹಸಿರನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದೆ. ಹಕ್ಕಿಯ ಕೊರಲಿಂಪು ಹಸಿರು, ಹಕ್ಕಿಯ ಏನು ಮಾಡ್ತಾ ಇದೆ, ಹಾಡ್ತಾ ಇದೆ ಅಲ್ವಾ, ಆ ಹಾಡು ಕೂಡ ಏನಾಗ್ತಾ ಇದೆ, ಕಿವಿಗೆ ಇಂಪನ್ನು ಕೊಡ್ತಾ ಇದೆ. ಆ ಇಂಪು ಕೂಡ ಹಸಿರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಸಿರೊಳೆಯುಸಿರು ಅಂತ ಹೇಳ್ತಾರೆ, ಅಂದರೆ ನಮ್ಮ ಉಸಿರಿನಲ್ಲೆಲ್ಲ ಹಸಿರು ಬೆರೆತು ಹೋಗಿದೆ ಅಂತ ಹೇಳಿದ್ದಾರೆ. ಹಂಗಿದ್ರೆ ಸಕಲೇಂದ್ರಿಯಗಳಲ್ಲಿ ಹಬ್ಬಿದೆ ಅಂತ ಹೇಳಿ ಒಂದು ಕ್ವಶನ್ ಬರುತ್ತಲ್ಲ, ಅವಾಗ ಹೇಳಬೇಕು ಹೂವಿನ ಕಂಪು ಹಸಿರು, ಹಸಿರು ಎಲರಿನ ತಂಪು ಹಸಿರು, ಆಮೇಲೆ ಹಕ್ಕಿಯ ಕೊರಲಿಂಪು ಹಸಿರು, ಹಸಿರು ನಮ್ಮ ಉಸಿರಲ್ಲಿ ಬೆರೆತು ಹೋಗಿದೆ ಅಂತ ಹೇಳ್ತಾರೆ ಅಂತ ಹೇಳಬೇಕು. ಓಕೆ, ಈ ಹೊಸ ಹೂವಿನ ಕಂಪು ಅಥವಾ ಸುವಾಸನೆ ಹಸಿರಾಗಿದೆ. ಬೀಸುವ ಗಾಳಿಯ ತಂಪು ಕೂಡ ಹಸಿರಾಗಿದೆ. ಹಕ್ಕಿಯ ಕೊರಲಿನ ಧ್ವನಿ ಕೂಡ ಹಸಿರಾಗಿದೆ. ಮತ್ತು ಹಸಿರಾಗಿರುವ ಭೂಮಿ ಉಸಿರು ಹಸಿರಾಗಿದೆ, ಅಂದರೆ ಎಲ್ಲ ನಮ್ಮ ಉಸಿರಲ್ಲೇ ಹಸಿರು ಬೆರೆತು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಸುರೆತ್ತಲ್ ಹಸುರೆತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ, ಎಲ್ಲ ಕಡೆ ಇತ್ತ ಅತ್ತ ಎಲ್ಲ ಕಡೆ ಕಡಲಿನಲ್ಲಿ ಕೂಡ ಹಸಿರಿದೆ. ಹಸುರುಗುಟ್ಟಿತು ಕವಿಯಾತ್ಮಂ ಹಸುರು ನೆತ್ತರ ಒಡಲಿನಲ್ಲಿ, ಕವಿ ಆತ್ಮ ಕೂಡ ಹಸಿರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡು ಹಸಿರು, ಅಲ್ಲಿ ನೋಡಿದರೆ ಹಸಿರು, ಎಲ್ಲ ಕಡೆ ಹಸಿರು, ಕಡಲು ಕೂಡ ಹಸಿರಾಗಿದೆ. ಹಾಗೆ ಕವಿಯ ಆತ್ಮ, ದೇಹ, ಮನಸ್ಸು ಎಲ್ಲ ಕಡೆ ಹಸಿರು ಕಟ್ಟಿದೆ. ಅವರು ಒಡಲು, ನೆತ್ತರ ಅಂತ ಹೇಳಿದ್ರೆ ರಕ್ತ ಕೂಡ ಹಸಿರಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತೆ. ತುಂಬ ಒಂದೇ ಬಣ್ಣನ ತುಂಬ ಸತಿ ನೋಡಿದರೆ ಹಾಗೆ ಅನಿಸುತ್ತಲ್ಲ, ಹಾಗೆ ಕಾಣಿಸ್ತಾ ಇದೆ ಅಂತೆ. ಕುವೆಂಪು ಅವರು ಏನು ಅಂತ ಇದ್ದಾರೆ, ಇಡೀ ಪ್ರಕೃತಿ ಜೊತೆಗೆ ತಮ್ಮ ಆತ್ಮವನ್ನು ಹಸಿರನ್ನಾಗಿ ಮಾಡ್ಕೊಂಡಿದ್ದಾರೆ. ಹಸಿರು ಅನ್ನೋದು ಸಮೃದ್ಧಿಯ ಸಂಕೇತ. ಹಾಗಾಗಿ ಕುವೆಂಪು ಅವರು ಸಮೃದ್ಧಿಯ ಸಂಕೇತವಾದಂಥ ಹಸಿರನ್ನು ಹೇಳ್ತಾ ಇದ್ದಾರೆ. ರಸಪಾಕದಲ್ಲಿ ಆ ಹಸಿರಿನ ರಸವತ್ತಾದ ಅದನ್ನು ಕಣ್ಣಿನಿಂದ ನೋಡಿ ರಸಪಾಕದಲ್ಲಿ ಮಿಂದಿದ್ದಾರೆ. ಪ್ರಕೃತಿಯೊಂದಿಗೆ ಈ ಸ್ಥಿತಿಯನ್ನು ಎತ್ಕೊಂಡಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ಈ ಪ್ರಕೃತಿ ಒಡನಾಟದೊಂದಿಗೆ ಬೆಳೆದಿದ್ದಾರೆ ಅಂತಂದರೆ ಎಲ್ಲ ಕಡೆ ಹಸಿರು ಕಾಣಿಸ್ತಾ ಇದೆ. ಅವರು ಒಡಲು ಕೂಡ ಹಸಿರಾಗಿದೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಹಾಗಿದ್ರೆ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ, ಸಕಲೇಂದ್ರಿಯ ಯಾಕೆ ಹಸಿರಾಗಿದೆ ಅಂತ ಬರ್ಬೋದು, ಮತ್ತು ಹಸಿರಿನ ಬಗ್ಗೆ 4 ಅಂಕದ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ಈ ಪೂರ್ತಿ ಸಾರಾಂಶವನ್ನು ಬರೆದ್ರೆ ಆಯಿತು ಮಕ್ಕಳೇ. ಹಾಗೆ 1 ಅಂಕದ ಪ್ರಶ್ನೆಯಲ್ಲಿ ಏನಾಗುತ್ತೆ ಅಂತೇಳಿ, ಹಕ್ಕಿಯ ಕೊರಲಿಂಪು ಹೇಗೆ, ಗದ್ದೆಯ ಬಣ್ಣ ಹೇಗೆ, ಈ ಥರ ಕ್ವಶನ್ಸ್ ಕೂಡ ಬರುವ ಸಾಧ್ಯತೆ ಇದೆ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಈ ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.